ಶಾಸ್ತ್ರಿಗಳೇ, ಮುಂದಿನ 3 ರಾಶಿಗಳು ಕಟಕ, ಸಿಂಹ ಹಾಗೆ ಕನ್ಯಾ, ಈ 3 ರಾಶಿಗಳ ಇಡೀ ವಾರದ ಫಲಾಫಲಗಳನ್ನು ತಿಳಿಸೋದಾದ್ರೆ. ಕರ್ಕಟಕ ರಾಶಿಯವರಿಗೆ ವಾರದಾದಿಯಲ್ಲಿ ಹೇಗಿದೆಯಪ್ಪ ನೋಡ್ತಾ ಹೋಗೋಣ. ಪ್ರಯಾಣ, ಶಾಪಿಂಗ್ನಲ್ಲಿ ಎಚ್ಚರ ವಹಿಸಿ. ವೃತ್ತಿಯಲ್ಲಿ ವಿಶೇಷ ಅನುಕೂಲ ಸಿಗುತ್ತೆ, ಲಾಭವೂ ಇದೆ, ಸಂಶಯ ಇಲ್ಲ ಅದರಲ್ಲಿ. ಆರೋಗ್ಯದ ಸ್ವಲ್ಪ ಎಚ್ಚರ ವಹಿಸಬೇಕು. ಸ್ತ್ರೀಯರಿಗೆ ಸಾಲಬಾಧೆಯನ್ನು ಸೂಚಿಸ್ತಾ ಇದೆ, ಹುಷಾರು. ಹೆಚ್ಚಾಗಿ ನೀವು ಹೊರಗಡೆ ಶಾಪಿಂಗೋ ಮತ್ತೊಂದೋ ಈ ಥರ ಪ್ರಯಾಣ ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಮಾರುಕಟ್ಟೆಗಳು ಬಹಳ ಮುಖ್ಯವಾಗಿ, ಮಾರುಕಟ್ಟೆಗಳಲ್ಲಿ ಹೂ ತರಲಿಕ್ಕೋ ಹಣ್ಣು ತರಲಿಕ್ಕೋ ಇವತ್ತು ಮನೆ ಹತ್ತಿರ ಬೇಡ, ಅಲ್ಲೇ ಹೋಗಬೇಡ, ಸಿಟಿಗೆ ಹೋಗಬೇಡ, ಮಾರ್ಕೆಟ್ಗೆ ಹೋಗಬೇಡ, ಈ ಥರದಿದ್ದರೆ ತುಂಬ ಜಾಗ್ರತೆ ಬೇಕು. ಅಲ್ಲಿ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಕಲಹ, ಈ ಥರದ್ದೆಲ್ಲ ಆಗುವ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಪ್ರಯಾಣದಲ್ಲಿ ಈ ರೋಡ್ ರೇಜಸ್ ಅಂತಾರಲ್ಲ, ಆ ಥರದ ಸಂದರ್ಭಗಳು ಜಾಸ್ತಿ ಆಗಿಬಿಡುತ್ತೆ. ಇದ್ದಕ್ಕಿದ್ದ ಹಾಗೆಯೇ ರೈಸ್ ಆಗಿಬಿಡೋದು ಇನ್ನೊಬ್ಬರ ಮೇಲೆ, ಅದೆಲ್ಲ ನಿಮಗೆ ಸೂಚಿಸ್ತಾ ಇದೆ. ಮನಸ್ಸು ನಿಮಗೆ ಕಂಟ್ರೋಲಲ್ಲಿರಲ್ಲ ಈ ದಿವಸ. ಹೀಗಾಗಿ ಸ್ವಲ್ಪ ಈ ಒಂದು ವಾರದ ಆದಿಯಲ್ಲಿ ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಮತ್ತು ಚಂದ್ರನು ರಾಷ್ಟ್ರಾಧಿಪತಿ ಷಷ್ಠದಲ್ಲಿದ್ದಾಗ ಸ್ವಲ್ಪ ತೊಡಕುಗಳು, ಆರೋಗ್ಯದಲ್ಲಿ ಹಾನಿ, ಸ್ವಲ್ಪ ಸಾಲ, ಅತಿಯಾದ ಸಾಲದ ಒಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಮಾಡ್ತೀನಿ, ನಾನು ತೀರಿಸ್ತೀನಿ ಅಂತಕ್ಕಂಥದ್ದು ಹುಚ್ಚಾಟ ಶುರುವಾಗ್ಬಿಡುತ್ತೆ. ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ಮಾಂದಿ ಇದ್ದಾಗ ಸುಖಹಾನಿ ಆಗುತ್ತೆ. ಹೀಗಾಗಿ ತನ್ಮೂಲಕ ನಿಮ್ಮ ಸಮಾಧಾನವನ್ನು ಕಳ್ಕೊಳ್ತೀರ, ಭಾಳ ಎಚ್ಚರಿಕೆ ಇರಲಿ. ಮತ್ತು ವೃತ್ತಿಯಲ್ಲಿ ಚೆನ್ನಾಗಿದೆ, ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ದೊಡ್ಡವರ ಮತ್ತು ಬಲಿಷ್ಠರ ಮಾರ್ಗದರ್ಶನ ತನ್ಮೂಲಕ ನಿಮಗೆ ಕೆಲಸದಲ್ಲಿ ಒಂದು ಸಮಾಧಾನ, ಸೌಖ್ಯತೆ ಖಂಡಿತ ಕಾಣ್ತೀರ. ಮತ್ತು ಗುರು ಚೆನ್ನಾಗಿದ್ದಾನೆ ಜನ್ಮದಲ್ಲಿರ್ತಕ್ಕಂಥದ್ದು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಸಮೃದ್ಧಿ ಉಂಟಾಗುತ್ತೆ. ಆ ರೀತಿಯಲ್ಲೆಲ್ಲ ಹೆಚ್ಚಿನ ಅನುಕೂಲ ಕಾಣ್ತೀರ. ಲಾಭ ಅಂತೂ ಇದೆ, ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಆರೋಗ್ಯ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಸ್ತ್ರೀಯರು ಬಹಳ ಮುಖ್ಯವಾಗಿ ಆರೋಗ್ಯ ಮತ್ತು ಸಾಲ ವಿಚಾರದಲ್ಲಿ ನೀವು ಎಚ್ಚರ ವಹಿಸಬೇಕು. ಕಾರಣ ಚಂದ್ರ ಷಷ್ಠದಲ್ಲಿದ್ದಾಗ ಸ್ವಲ್ಪ ಸಾಲಕ್ಕೆ ಅದು ಪ್ರೇರಣೆ ಆಗುತ್ತೆ. ಕ್ರೆಡಿಟ್ ಕಾರ್ಡೋ ಇನ್ನೊಬ್ಬರ ಹತ್ರ ಇಸ್ಕೊಳ್ಳೋದು ಎಲ್ಲ ಒಂದೇ. ಹೀಗಾಗಿ ಅತಿಯಾಗಿ ಅದನ್ನು ಬಳಸದೇ ಇರುವುದು ಅದು ಒಂದು ಜಾಣ್ಮೆ, ಅದು ಬೇಕಾಗುತ್ತೆ. ಬುದ್ಧಿಶ್ಚ ನತು ವಿಚೇಷ್ಟತಃ ನಾವು ನೋಡಿದ್ವಲ್ಲ ಪ್ರಾರಂಭದ ಸುಭಾಷಿತ, ನೆನಪಿಸ್ಕೊಳ್ಳಿ. ಬುದ್ಧಿ ವಿಚಲಿತವಾಗಬಾರ್ದು. ಈ ಸಂದರ್ಭದಲ್ಲಿ ಮಾರ್ಕೆಟಲ್ಲಿದ್ದೀನಿ ಅಥವಾ ಇನ್ಯಾವುದೋ ಶಾಪಿಂಗ್ ಮಾಲಲ್ಲಿದ್ದೀನಿ, ಎಚ್ಚರಿಕೆ ಬೇಕು ನನಗೆ ಅನ್ನೋದನ್ನು ತಂದುಕೊಂಡ್ರೆ ಆಯಿತು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಕಾಣ್ತೀರ. ಆರೋಗ್ಯ ವಿಚಾರ ಸ್ವಲ್ಪ ಎಚ್ಚರ ತಗೋಬೇಕು. ವೃತ್ತಿಯಲ್ಲಿ ಸಹಕಾರ, ಲಾಭ ತುಂಬ ಚೆನ್ನಾಗಿದೆ. ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಗುರುವಾರ ಶುಕ್ರವಾರದ ಮಟ್ಟಿಗೆ ಸಾಮರಸ್ಯ, ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ, ಅಲ್ಲಿ ಗಜಕೇಸರಿ ಯೋಗ. ಹೀಗಾಗಿ ಬುದ್ಧಿವಂತಿಕೆಯೂ ಇರುತ್ತದೆ, ವ್ಯಾಪಾರ ಕೌಶಲ್ಯ ಬರುತ್ತದೆ, ಮತ್ತು ದಾಂಪತ್ಯದಲ್ಲಿ ಸಾಮರಸ್ಯ, ವ್ಯವಹಾರ ವಹಿವಾಟು ತುಂಬ ಚೆನ್ನಾಗಿರುತ್ತದೆ. ನಿಮಗೆ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವಿತ. ಹೀಗಾಗಿ ವಾರದ ಅಂತ್ಯದ ವೇಳೆಗೆ ನಿಮಗೆ ನಿಮ್ಮ ಹೊಸ ಹೊಳಹು ಬರುತ್ತೆ. ಬುದ್ಧಿ ಏನೋ ತೋಚಿಸ್ತಾ ಇದ್ದ, ನನಗೆ ಇದು ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ ಅಂತ, ಆ ರೀತಿಯಲ್ಲಿ ನೀವು ಮುಂದುವರಿತಕ್ಕಂಥದ್ದು ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ವಿದೇಶ ಸಂಪರ್ಕ ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ, ಅಲ್ಲಿನ ಲಾಭ, ಅಲ್ಲಿನ ವಹಿವಾಟಿನಲ್ಲಿ ನೀವು ತೊಡಗತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರಿ. ಹೀಗಾಗಿ ಕರ್ಕಟಕ ರಾಶಿಯವರಿಗೆ ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಚೆನ್ನಾಗಿದೆ. ಮತ್ತು ಶನಿವಾರದ ಮಟ್ಟಿಗೆ ಸ್ವಲ್ಪ ತೊಡಕುಗಳು ಸೂಚಿಸ್ತಾ ಇದೆ. ಶುಕ್ರನ ಪರಿವರ್ತನೆ ಅದು ಶುಕ್ರವಾರದಿಂದ ಮತ್ತೆ ಮುಂದುವರಿತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಏನಾಗುತ್ತೆ, ಕೊನೆ ವಾರದ ಅಂತ್ಯದ ವೇಳೆಗೆ ಶುಕ್ರ ಲಾಭಾಧಿಪತಿ, ಅವನು ನಿಮಗೆ ಲಾಭಾಧಿಪತಿ ಧನಸ್ಥಾನಕ್ಕೆ ಬಂದಾಗ ಲಾಭ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಿಮ್ಮ ಮಾತಿನ ಕೌಶಲ್ಯ, ನಿಮ್ಮ ಮಾತಿನ ಜಾಣ್ಮೆ, ನಿಮ್ಮ ಕೌಶಲ್ಯ ಪ್ರದರ್ಶನ, ಇವುಗಳಿಂದಲೇ ಹೆಚ್ಚು ಲಾಭ ಗಳಿಕೆಗೆ, ಅದರಲ್ಲೂ ವಸ್ತ್ರ, ಅಲಂಕಾರ ಕ್ಷೇತ್ರಗಳು, ಇಂತಹ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ, ದಾರಿ ಉಂಟಾಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಹೀಗಾಗಿ ಸ್ತ್ರೀಜಿತ ಸ್ವಹ ಅಂತ ಹೆಣ್ಣುಮಕ್ಕಳು ಹೆಚ್ಚು ಅರ್ಜನೆ ಮಾಡ್ತಾರೆ, ಮತ್ತು ಸ್ತ್ರೀಯರೇ ವ್ಯಾಪಾರ ಮಾಡ್ತಾ ಇದ್ದರೆ ಅದು ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ ಅನ್ನೋದನ್ನು ಹೇಳುತ್ತೆ. ಒಳ್ಳೆಯ ಫಲವನ್ನು ಹೇಳಿದೆ. ಹೀಗಾಗಿ ಹೆಚ್ಚಿನ ಆತಂಕ ಬೇಡ, ಚೆನ್ನಾಗಿ ಇದೆ. ಸ್ವಲ್ಪ ಆರೋಗ್ಯ ಹಾನಿ ಆಗಬಹುದು. ಚಂದ್ರಾಹು ಸೇರಿದಾಗ ವಾರದ ಅಂತ್ಯ ವೀಕೆಂಡಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ಹಾನಿ ಆಗುವ ಸಾಧ್ಯತೆ ಇದೆ, ಹುಷಾರು. ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಪರಿಹಾರಕ್ಕೇನಪ್ಪ, ದುರ್ಗಾ ಸನ್ನಿಧಾನದಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸಿ, ದುರ್ಗಾ ಕವಚ ಹೇಳ್ಕೊಳ್ಳಿ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನಾದರೂ ಮಾಡಿಸಿ. ಅಂತೂ ದುರ್ಗಾ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಮಾಡುವ ಪ್ರಾರ್ಥನೆ ನಿಮಗೊಂದು ಬಲ ಕೊಡುತ್ತೆ. ದುರ್ಗಾ ಕವಚ ಮಸ್ಟ್ ಆ್ಯಂಡ್ ಶುಡ್ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು, ಹೇಳ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.